ಇನ್ನೊಂದು ಬಿಗ್ ಅಪ್ಡೇಟ್. ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ನಟ ಕಿಚ್ಚ ಸುದೀಪ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಆಪರೇಷನ್ ಸಿಂಧೂರ ವಿಜಯಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಸುದೀಪ್ ತಾಯಿ ನಿಧನದ ವೇಳೆ ಮೋದಿ ಸಂತಾಪ ಸ್ಮರಿಸಿದ ಕಿಚ್ಚ, ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಿಮಗೆ ಈ ಪತ್ರ ಬರಿತಾ ಇದ್ದೇನೆ. ನಿಮ್ಮ ಮಾತುಗಳು ನನಗೆ ಶಕ್ತಿ. ಬಹಳ ಧನ್ಯವಾದಗಳು ನಿಮಗೆ. ಭಾರತವು ಯಾವಾಗಲೂ ಮುನ್ನೆಲೆಯಲ್ಲಿ ಇರುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದೀರಿ. ಭಾರತದ ಶಕ್ತಿ, ಧೈರ್ಯಶಾಲಿ, ನಿರ್ಣಾಯಕ ಸಂದೇಶ ವಿಶ್ವಕ್ಕೆ ರವಾನೆಯಾಗಿದೆ. ಸಂಪೂರ್ಣ ಕನ್ನಡ ಚಿತ್ರರಂಗವು ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುತ್ತೆ. ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಶಿಸ್ತು, ಶೌರ್ಯ ಪ್ರದರ್ಶನ ಮಾಡಿದಾವೆ. ನಾವೆಲ್ಲ ಒಂದೇ ಧ್ವನಿ, ರಾಷ್ಟ್ರದ ಪರವಾಗಿ ಒಗ್ಗಟ್ಟಾಗಿ ನಿಲ್ತೇವೆ. ಪ್ರಧಾನಿ ಮೋದಿಗೆ ಸುದೀರ್ಘವಾಗಿ ಪತ್ರವನ್ನ ಬರೆದು ಧನ್ಯವಾದವನ್ನ ತಿಳಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ನಟ ಕಿಚ್ಚ ಸುದೀಪ್. ಬಹಳ ಸುದೀರ್ಘವಾಗಿ ಬರೆದಿದ್ದಾರೆ. ಆಪರೇಷನ್ ಸಿಂಧೂರ ವಿಜಯಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ಸುದೀಪ್ ತಾಯಿ ಅವರು ಇತ್ತೀಚಿನ ದಿನಗಳಲ್ಲಿ ನಿಧನರಾದರು. ಆ ಸಂದರ್ಭದಲ್ಲಿ ಮೋದಿ ಸಂತಾಪಿಸಿದ್ರು, ಅದನ್ನ ಸ್ಮರಿಸಿದ್ದಾರೆ, ಸಂತಾಪವನ್ನು ಸೂಚಿಸಿದ್ರು ನರೇಂದ್ರ ಮೋದಿ ಅವರು. ಒಬ್ಬ ಹೆಮ್ಮೆಯ ಭಾರತೀಯನಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಮಾತುಗಳು ನನಗೆ ಶಕ್ತಿ. ಬಹಳ ಧನ್ಯವಾದಗಳು ನಿಮಗೆ ಅಂತ ಬರೆದಿದ್ದಾರೆ. ಭಾರತವು ಯಾವಾಗಲೂ ಕೂಡ ಮುನ್ನೆಲೆಯಲ್ಲಿ ಇರುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದೀರಿ ವಿಶ್ವಕ್ಕೆ. ಭಾರತದ ಶಕ್ತಿ, ಧೈರ್ಯಶಾಲಿ, ನಿರ್ಣಾಯಕ ಸಂದೇಶ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಸಂಪೂರ್ಣ ಕನ್ನಡ ಚಿತ್ರರಂಗವು ಕೂಡ ನಿಮ್ಮ ಜೊತೆಗೆ ದೃಢವಾಗಿ ನಿಲ್ಲುತ್ತೆ. ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಶಿಸ್ತು, ಶೌರ್ಯವನ್ನ ಪ್ರದರ್ಶನ ಮಾಡಿದಾವೆ. ನಾವೆಲ್ಲರೂ ಒಂದೇ ಧ್ವನಿ, ರಾಷ್ಟ್ರದ ಪರವಾಗಿ ಒಗ್ಗಟ್ಟಾಗಿ ನಿಲ್ತೇವೆ. ಪ್ರಧಾನಿ ಮೋದಿ ಅವರಿಗೆ ಸುದೀರ್ಘ ಪತ್ರ ಬರೆದು ಧನ್ಯವಾದವನ್ನ ತಿಳಿಸಿದ್ದಾರೆ ಕನ್ನಡದ ಹೆಮ್ಮೆಯ ನಟ ಕಿಚ್ಚ ಸುದೀಪ್ ಅವರು. ಒಂದು ಕಡೆ ಮೋದಿಯವರ ಈ ನಿರ್ಧಾರಗಳಿಂದ ಇಡೀ ಭಾರತದ ಜನ ಅವರಿಗೆ ಒಂದು ಕಡೆ ಹೆಮ್ಮೆ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಾಲಿವುಡ್ನ ಸೆಲೆಬ್ರಿಟಿಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಏನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಮಾಹಿತಿಯನ್ನು ನೀಡ್ತಾರೆ. ಕೀರ್ತಿ, ಕಿಚ್ಚ ಸುದೀಪ್ ಅವರು ಈ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ರಾಮ್, ಈಗಾಗಲೇ ಎಸ್ ರಾಜಮೌಳಿ ಅವರು ಇರಬಹುದು, ನಟ ಯಶ್ ಇದ್ದಾರೆ. ಇನ್ನು ಕೀರ್ತಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ನಟ ಕಿಚ್ಚ ಸುದೀಪ್ ಅವರು ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಹಲವಾರು ಅಂಶಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಧ್ವನಿ, ರಾಷ್ಟ್ರದ ಪರವಾಗಿ ಒಗ್ಗಟ್ಟಾಗಿ ನಿಲ್ತೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಬರೆದಿದ್ದಾರೆ. ಜೊತೆಗೆ ಸುದೀಪ್ ಅವರ ತಾಯಿ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಬಿಟ್ಟಾಗಲಿದ್ರು. ಆ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ವಿಚಾರ ಗೊತ್ತಾಗಿ ಸಂತಾಪವನ್ನ ಕೂಡ ಸೂಚಿಸಿದ್ರು. ಆ ವಿಚಾರವನ್ನು ಕೂಡ ಇಲ್ಲಿ ಸ್ಮರಿಸಿದ್ದಾರೆ ಕಿಚ್ಚ ಸುದೀಪ್. ನಿಮ್ಮ ಮಾತುಗಳು ನಮಗೆ ಧೈರ್ಯ ತಂದು ಕೊಡ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆ ಸುದೀರ್ಘವಾದಂತಹ ಲೆಟರ್ ಅನ್ನ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ವಿ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಕಂಟಿನ್ಯೂ. ಈಗಾಗಲೇ ನಾನು ಹೇಳ್ತಿರೋ ಹಾಗೆ ಎಸ್ ರಾಜಮೌಳಿ ಅವರಿರ್ಬಹುದು, ಕಂಗನಾ ರನೌತ್ ಜೊತೆಗೆ ನಿನ್ನೆ ಅಷ್ಟೇ ಯಶ್ ಅವರು ಸಹ ಟ್ವೀಟ್ ಮಾಡಿದ್ರು. ಏನ್ ಬಿಜೆಪಿ ಮಾಡ್ತಿರುವಂತಹ ಕೆಲಸ ಇರ್ಬೋದು, ಜೊತೆಗೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬರ್ತಿರುವಂತಹ ಒಂದು ಐಡಿಯಾಲಜಿ ಇರ್ಬೋದು, ಎಲ್ಲವನ್ನೂ ನಮ್ಗೆ ತುಂಬಾ ಇಷ್ಟ ಆಗ್ತಿದೆ. ಆಕ್ಟರ್, ಆಕ್ಟ್ರೆಸ್ ಅಥವಾ ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿ ಮಾತ್ರ ನಾವು ಸೀಮಿತವಾಗಿಲ್ಲ, ನಾವು ಕೂಡ ದೇಶದ ಯೋಧರ ಜೊತೆ ನಾವು ಸಹ ಸೋಷಿಯಲ್ ಮೀಡಿಯಾ ಕೆಲವೊಂದು ವಿಡಿಯೋಗಳು ಏನ್ ಮೂವ್ಮೆಂಟ್ಸ್ ಯೋಧರು ಮಾಡ್ತಿದ್ದಾರೆ, ಅದ ಮೂವ್ಮೆಂಟ್ಸ್ ಎಲ್ಲ ನೀವು ಫೇಕ್ ಆಗಿ ಮಾಡಬೇಡಿ. ಇವತ್ತು ಕಿಚ್ಚ ಸುದೀಪ್ ಅವರು ತಮ್ಮ ತಾಯಿ ಸರೋಜಾ ಅವ್ರನ್ನ ನೆನೆದು, ಜೊತೆಗೆ ನರೇಂದ್ರ ಮೋದಿ ಅವರು ಸಹ ಒಂದು ಸಂದರ್ಭದಲ್ಲಿ ಅವರ ತಾಯಿ ಆದಾಗ ಪೋಸ್ಟ್ ಮಾಡಿದ್ರು, ಒಂದು ಪತ್ರವನ್ನ, ಸುದೀರ್ಘ ಪತ್ರವನ್ನ
ಸುದೀಪ್ ಅವ್ರಿಗೆ ಕಳಿಸ್ಕೊಟ್ಟಿದ್ರು. ಸೊ ಆ ಸಂತಾಪನ ಇವರು ಬಹಳಷ್ಟು ಖುಷಿ ಪಟ್ಟು ಇದೀಗ ಮತ್ತೆ ಅದರ ಬೆನ್ನಲ್ಲೇ ಪೋಸ್ಟ್ ಮಾಡಿರುವಂತದ್ದು ಒಂದು ಸುದೀರ್ಘ ಪತ್ರವನ್ನ ಇದೀಗ ಸುದೀಪ್ ಅವರು ಸಹ ನರೇಂದ್ರ ಮೋದಿ ಅವರಿಗೆ ಪ್ರೀತಿಯಿಂದ ಬರೆದಿದ್ದಾರೆ. ಅವರ ತಾಯಿಗೆ ಸಂತಾಪ ಸೂಚಿಸಿದ ಒಂದು ಕೆಲಸ ಇರಬಹುದು, ಅದನ್ನ ಶುರು ಮಾಡ್ತಾ ಆ ಪತ್ರದಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಒಂದು ಭಾರತದಲ್ಲಿ ನಡೀತಿರುವಂತಹ ಒಂದು ಬೆಳವಣಿಗೆ ಆಪರೇಷನ್ ಸಿಂಧೂರ ಕುರಿತು ಸಹ ಅಭಿನಂದನೆ ತಿಳಿಸಿರುವಂತದ್ದು. ನಿಮ್ಮ ಐಡಿಯಾಲಜಿ ಇರ್ಬೋದು ಅಥವಾ ಸ್ಟ್ರಾಟಜಿ ಇರಬಹುದು, ನಮ್ಮ ದೇಶವನ್ನ ಉಳಿಸೋದಕ್ಕೆ ಅಥವಾ ನಮ್ಮ ಯೋಧರ ಜೊತೆ ನೀವು ಕನೆಕ್ಟಿವಿಟಿ ಯಾವ ತರ ಇದೆ ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ. ನಮ್ಮ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣ ಬೆಂಬಲ ನಿಮಗೆ ಖಂಡಿತ ಇರುತ್ತೆ. ನಾವು ಎಂದೆಂದಿಗೂ ಒಗ್ಗಟ್ಟಾಗಿರ್ತೀವಿ ಅನ್ನುವಂಥದ್ದು ಒಂದು ಸಂದೇಶವನ್ನು ರಾವ್. ಓಕೆ ಕೀರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ ಕಿಚ್ಚ ಸುದೀಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂಥ ಪತ್ರ ಇದು. ಅಂದರೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು ಮತ್ತು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಯಾವ ರೀತಿಯಾಗಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡು ಪಾಕಿಸ್ತಾನದಲ್ಲಿ ನೆಲೆಸಿದ್ದಂಥ ಉಗ್ರರ ನೆಲೆಗಳ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡಬೇಕು ಎಲ್ಲವನ್ನು ಪರ್ಫೆಕ್ಟಾಗಿ ಪ್ಲಾನ್ ಮಾಡಿ ದಾಳಿಯನ್ನು ನಡೆಸಿತ್ತು. ಇದು ವಿಶ್ವಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ರವಾನೆಯಾಗಿತ್ತು. ಭಾರತ ಎಷ್ಟರ ಮಟ್ಟಿಗೆ ಸದೃಢವಾಗಿದೆ ಈಗ ಈ ಕಾಲದಲ್ಲಿ ಅನ್ನೋ ನಿಟ್ಟಿನಲ್ಲಿ. ಅದಾದ ನಂತರ ನಮ್ಮ ಬಾಲಿವುಡ್ನ ಸೆಲೆಬ್ರಿಟಿಗಳಾಗಿರ್ಬೋದು, ಬೇರೆ ಬೇರೆ ಚಿತ್ರರಂಗದ ಸೆಲೆಬ್ರಿಟಿಗಳು ಭಾರತದ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ. ಯಾಕೆ ಅಂತ ಹೇಳಿದರೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟ ನಂತರ ಭಾರತೀಯ ಸೇನೆಯ ಕಾರ್ಯಾಚರಣೆ ಅದ್ಭುತವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರು ಕೂಡ ಪತ್ರವನ್ನು ಬರೆದು ಧನ್ಯವಾದವನ್ನು ತಿಳಿಸಿದ್ದಾರೆ. ಬಹಳ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಒಂದೇ ಒಗ್ಗಟ್ಟಿನಿಂದ ಇಡೀ ಏನು ವಿಶ್ವಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಸಂಪೂರ್ಣ ಕನ್ನಡ ಚಿತ್ರರಂಗವು ಕೂಡ ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.